Good morning, students. Here I am Shivshankar, JTO, Electronic Mechanic Trade, Saram ITI, CVV Campus, Chikbalapur. Today's topic is voltage regulators. In the previous class, we knew that direct coupled amplifier, construction of direct coupled amplifier, applications of direct coupled amplifier, working principle of direct coupled amplifier, frequency response. These are all new in the last class. ಹಿಂದಿನ ಕ್ಲಾಸಲ್ಲಿ ನಾವು ಡೈರೆಕ್ಟ್ ಕಪಲ್ ಆಂಪ್ಲಿಫೈಯರ್ ಅಂದ್ರೆ ಏನು, ಕಪಲ್ ಆಂಪ್ಲಿಫೈಯರ್ ಕನ್ಸ್ಟ್ರಕ್ಷನ್ ಯಾವ ಥರ ಇರ್ತದೆ, ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈಯರ್ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಅದರ ಆಪರೇಷನ್ ಯಾವ ಥರ ಆಗುತ್ತೆ, ಅದೇ ಥರ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಯಾವ ಥರ ಇರ್ತದೆ, ಜೊತೆಗೆ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇವೆಲ್ಲನೂ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ. ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಕಂಟೆಂಟಲ್ಲಿ ಒಂದು ಇಂಟ್ರೊಡಕ್ಷನ್, 2 ಡೆಫಿನಿಷನ್, 3 ಜೂನಿಯರ್ ಡಯೋಡ್ ಆ್ಯಸ್ ಎ ವೋಲ್ಟೇಜ್ ರೆಗ್ಯುಲೇಟರ್, ವರ್ಕಿಂಗ್ ಪ್ರಿನ್ಸಿಪಲ್, IC voltage regulators, types, fixed voltage regulators and their specifications, video, ಅಸೈನ್ಮೆಂಟ್. ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಇಂಟ್ರೊಡಕ್ಷನ್. ಇನ್ ಅವರ್ ಹೌಸ್ TV, computer, laptops all work with DC constant voltage. ನಮ್ಮ ಮನೆಯಲ್ಲಿ TV, ಮೊಬೈಲ್ ಫೋನ್, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್, ಇನ್ನು ಎಲ್ಲ ಹೋಮ್ ಅಪ್ಲಯನ್ಸಸ್ಸು ವರ್ಕ್ ವಿತ್ ಡಿ ಸಿ ಜೊತೆ ವರ್ಕ್ ಮಾಡ್ತವೆ. ಅದಕ್ಕೆ ಕಾನ್ಸ್ಟೆಂಟ್ DC ಬೇಕಾಗ್ತದೆ. ಹಾಗಾಗಿ ಈ ಎಲ್ಲ ವಸ್ತುಗಳೂ ಅದಕ್ಕೆ ಕಾನ್ಸ್ಟೆಂಟ್ ವೋಲ್ಟೇಜ್ ಬೇಕಾಗುತ್ತದೆ, ರೆಗ್ಯುಲೇಟೆಡ್ ವೋಲ್ಟೇಜ್ ಬೇಕಾಗ್ತದೆ. ದ ಮೇನ್ ಸಪ್ಲೈ ವೋಲ್ಟೇಜ್ ವೇರೀಸ್ and drop to 180 volts voltage and sometimes reaches above 300 volts. ಮೇನ್ಸಲ್ಲಿ ವೋಲ್ಟೇಜು ಸಾಕಷ್ಟು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಸಾಕಷ್ಟು ವೇರಿಯೇಷನ್ಸ್ ಆಗ್ತಾ ಇರ್ತದೆ. ರಾತ್ರಿ 7 ಗಂಟೆ ಸಮಯದಲ್ಲಿ ಸಾಕಷ್ಟು ವೋಲ್ಟೇಜು ಕಡಿಮೆ ಇರ್ತದೆ. ಅಂಥ ಟೈಮಲ್ಲಿ ವೋಲ್ಟೇಜು ಕಡಿಮೆ ಆದಾಗ ಆ ಕಾನ್ಸ್ಟೆಂಟ್ ವೋಲ್ಟೇಜು ಆ ಒಂದು ಎಕ್ವಿಪ್ಮೆಂಟ್ಗೆ ಸಪ್ಲೈ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಹೈ ವೋಲ್ಟೇಜ್ ಆಗುತ್ತದೆ, ಅಂದರೆ 12 ಗಂಟೆ ಅಬೋವ್ ಆ ಟೈಮದ ಅಂಥ ಸಮಯದಲ್ಲಿ ಹೈ ವೋಲ್ಟೇಜ್ ಬಂದುಬಿಡ್ತದೆ. ಯಾಕೆಂದರೆ ಅವಾಗೆಲ್ಲ ನಿದ್ದೆ ಹೋಗ್ತಾ ಇರ್ತಾರೆ, ವೋಲ್ಟೇಜ್ ವೇರಿಯೇಷನ್ಸು, ವೋಲ್ಟೇಜು ಜಾಸ್ತಿ ಆಗುತ್ತೆ. ಅಂತ ಅಂದರೆ ವೋಲ್ಟೇಜ್ ಕಡಿಮೆ ಆಗಲಿ ಹೆಚ್ಚಾಗಲಿ, ದಿ ವೋಲ್ಟೇಜ್ ರೆಗ್ಯುಲೇಟರ್ ಇಟ್ ಸಪ್ಲೈಸ್ ದ ಕಾನ್ಸ್ಟೆಂಟ್ ವೋಲ್ಟೇಜ್. ಅಂದರೆ 180 ವೋಲ್ಟೇಜ್ಗೆ ಡ್ರಾಪ್ ಆದರೂ ಪರವಾಗಿಲ್ಲ, 300ಕ್ಕಿಂತ ಹೆಚ್ಚು ವೋಲ್ಟೇಜ್ ಆದರೂ ಸಹ ಆ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಏನು ಮಾಡುತ್ತೆ, ಒಂದು ಕಾನ್ಸ್ಟೆಂಟ್ ವೋಲ್ಟೇಜ್ನ ಒಂದು ಎಕ್ವಿಪ್ಮೆಂಟ್ಗೆ ಸಪ್ಲೈ ಮಾಡುತ್ತೆ. ದಿಸ್ ವೇರಿಯಬಲ್ ವೋಲ್ಟೇಜ್ ಮೇ ಕಾಸ್ ಡ್ಯಾಮೇಜ್ ಎಕ್ವಿಪ್ಮೆಂಟ್. ಈ ಥರ ವೇರಿಯಬಲ್ ವೋಲ್ಟೇಜ್ ಏನು ಮಾಡುತ್ತೆ ಅಂದರೆ, ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಕಾಂಪೋನೆಂಟ್ಸ್ ಡ್ಯಾಮೇಜ್ ಆಗೋ ಸೂಚನೆ ಇರ್ತದೆ. ಕೆಪಾಸಿಟರ್ ಆಗಿರ್ಬೋದು, ರೆಸಿಸ್ಟರ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಆ ಒಂದು ಅದರಲ್ಲಿ ಹೀಟ್ ಡೆವಲಪ್ ಆಗಿ ಸುಟ್ಟೋಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ದಿ ವೋಲ್ಟೇಜ್ ರೆಗ್ಯುಲೇಟರ್ ಪ್ರೊಟೆಕ್ಟ್ಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಫ್ರಮ್ ದ ಅನ್ವಾಂಟೆಡ್ ಎಲೆಕ್ಟ್ರಿಕಲ್ ವೇರಿಯೇಷನ್ಸ್. ಈ ಥರ ಅನ್ವಾಂಟೆಡ್ ವೇರಿಯೇಷನ್ಸಿಂದ ಡ್ಯಾಮೇಜ್ ಏನಾಗುತ್ತೋ ಆ ಎಕ್ವಿಪ್ಮೆಂಟ್ಗಾಗಲಿ ಕಾಂಪೋನೆಂಟ್ಗಾಗಲಿ, ಅದನ್ನು ಆ ಒಂದು ಎಕ್ವಿಪ್ಮೆಂಟ್ನ ಕಾಪಾಡ್ತದೆ ಈ ಒಂದು ಡ್ಯಾಮೇಜಿಂದ. ಹಾಗಾಗಿ ರೆಗ್ಯುಲೇಟರ್ ಈಸ್ ಒಂದು ಟೈಪ್ ಆಫ್ ಒಂದು ಸೇಫ್ಟಿ ಎಕ್ವಿಪ್ಮೆಂಟ್. ರೆಗ್ಯುಲೇಟರು ವಾಟ್ ಎವರ್ ಇನ್ಪುಟ್ ಜಾಸ್ತಿ ಆಗಲಿ ಔಟ್ಪುಟ್ ಕಡಿಮೆ ಆಗಲಿ, ಅವು ಕಾನ್ಸ್ಟೆಂಟ್ ವೋಲ್ಟೇಜ್ನ ಸಪ್ಲೈ ಕೊಡ್ತಾ ಇರ್ತದೆ.
ಹಾಗಾಗಿ ಇದು ವೋಲ್ಟೇಜ್ ರೆಗ್ಯುಲೇಟರ್ ಅನಿಸ್ಕೊಂಡಿದೆ. ಇವೆಲ್ಲನೂ ಈ ಇಂಟ್ರಡಕ್ಷನ್. ಡೆಫಿನಿಷನ್: voltage regulator is an electronic circuit maintains the output voltage constant with the variation of input voltage or load current varies is called as voltage regulator. ವೋಲ್ಟೇಜ್ ರೆಗ್ಯುಲೇಟರ್ ಅನ್ನೋದು ಇಟ್ ಸಪ್ಲೈಸ್ ದ ಕಾನ್ಸ್ಟೆಂಟ್ ವೋಲ್ಟೇಜ್. ಇದು ಕಾನ್ಸ್ಟೆಂಟ್ ವೋಲ್ಟೇಜ್ ಸಪ್ಲೈ ಕೊಡ್ತದೆ. ನೀವು ವೋಲ್ಟೇಜ್ ಹೆಚ್ಚಾಗಲಿ, ಇನ್ಪುಟ್ ವೋಲ್ಟೇಜ್ ಹೆಚ್ಚಾಗಲಿ, ಲೋಡ್ ಕರೆಂಟ್ ಜಾಸ್ತಿ ಆಗಲಿ, ಏನೇ ಆಗಲಿ, ಆ ಒಂದು ಈ ರೆಗ್ಯುಲೇಟರ್ ಏನು ಮಾಡ್ತದೆ, ಇಟ್ ಸಪ್ಲೈಸ್ ದ ಕಾನ್ಸ್ಟೆಂಟ್ ವೋಲ್ಟೇಜ್. ಯೂಶುವಲಿ ಜೀನರ್ ಡಯೋಡ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ಸಾಮಾನ್ಯವಾಗಿ ಈ ಜೀನರ್ ಡಯೋಡು, ಸಿಂಪಲ್ ಜೀನರ್ ಡಯೋಡ್ನ ಯೂಸ್ ಮಾಡ್ತೀವಿ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ. ದ ಜೀನರ್ ಡಯೋಡ್ ಯೂಸ್ಡ್ ಇನ್ ರಿವರ್ಸ್ ಬಯಾಸ್, ಇಟ್ಸ್ ಬ್ರೇಕ್ ಡೌನ್ ಫೆನಾಮಿನಾ ಯುಟಿಲೈಸ್ಡ್ ಇನ್ ದ ರೆಗ್ಯುಲೇಟರ್ಸ್. ಜೀನರ್ ಡಯೋಡ್ನ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡ್ತೀವಿ. ಆ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಆ ಜೀನರ್ ಫೆನಾಮಿನಾ ಇದೆ, ಅಂದರೆ ಬ್ರೇಕ್ ಡೌನ್ ಫೆನಾಮಿನಾ. ಆ ಬ್ರೇಕ್ ಡೌನ್ ಫೆನಾಮಿನಾ ಈ ಡಯೋಡ್ಸಲ್ಲಿ ಬಹಳ ಉಪಯುಕ್ತಕರವಾಗಿ ಯೂಸ್ ಮಾಡಿಕೊಂಡು ಆ ಒಂದು ರೆಗ್ಯುಲೇಟರ್ ಸರ್ಕ್ಯೂಟ್ಸಲ್ಲಿ ತುಂಬ ಉಪಕಾರಿಯಾಗುತ್ತೆ ಈ ಒಂದು ಜೀನರ್ ಡಯೋಡ್. ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ನೋಡಿ ಇಲ್ಲಿ. ಜೀನರ್ ಡಯೋಡ್ ಸರ್ಕ್ಯೂಟ್, ಸಿಂಪಲ್ ಜೀನರ್ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್. ಹಿಯರ್ ಈ ವಿ ಎಸ್ ಸೋರ್ಸ್ ವೋಲ್ಟೇಜ್, ಅದನ್ನು ಅನ್ರೆಗ್ಯುಲೇಟೆಡ್ ವೋಲ್ಟೇಜ್ ಅಂತ ಕರಿಬೋದು. ಆರ್ ಎಸ್ ಸೀರೀಸ್ ರೆಸಿಸ್ಟೆನ್ಸ್, ಇಟ್ ಇಸ್ ಅನದರ್ ನೇಮ್ ಕಾಲ್ಡ್ ಕರೆಂಟ್ ಲಿಮಿಟಿಂಗ್ ಡಿವೈಸ್, ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್. ಕರೆಂಟ್ನ ಲಿಮಿಟ್ ಮಾಡುತ್ತೆ. ಏನಾದರೂ ಎಕ್ಸೆಸಿವ್ ಕರೆಂಟ್ಸ್ ಬರೆದಾಗ ಈ ರೆಸಿಸ್ಟರ್ ಏನು ಮಾಡುತ್ತೆ ಅಂದರೆ ಆ ಕರೆಂಟ್ ಜಾಸ್ತಿ ಅಲೋ ಮಾಡ್ದಿರ ಲಿಮಿಟ್ ಮಾಡುತ್ತೆ. ಹಿಯರ್ ಜೀನರ್ ಡಯೋಡ್ ಕನೆಕ್ಟೆಡ್ ಇನ್ ರಿವರ್ಸ್ ಬಯಾಸ್ across unregulated supply and load resistor, finally output taken across the load resistor RL. In the figure, the unregulated voltage given input of the circuit, the series resistor RS connected in series with the unregulated voltage to limit the current. ಇಲ್ಲಿ ಒಂದು ರೆಸಿಸ್ಟರ್ ಯೂಸ್ ಮಾಡಿದ್ದೀವಿ ಆರ್ ಎಸ್ ಅಂತ, ಅದು ಸೀರೀಸ್ ರೆಸಿಸ್ಟೆನ್ಸ್ ಅಂತ. ಅದು ಸಪ್ಲೈ ವೋಲ್ಟೇಜ್ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಆ ಸೀರೀಸ್ ಕನೆಕ್ಟ್ ಮಾಡಿರೋವಂಥ ರೆಸಿಸ್ಟರ್ ಏನು ಮಾಡುತ್ತೆ ಅಂದರೆ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ, ಕರೆಂಟ್ನ ಲಿಮಿಟ್ ಮಾಡುತ್ತೆ. ಏನಾದರೂ ಕರೆಂಟ್ ಜಾಸ್ತಿ ಆಗಂಗಿದ್ರೆ ಅದನ್ನು ಲಿಮಿಟ್ ಮಾಡುತ್ತೆ. ದ ಜೀನರ್ ಡಯೋಡ್ ಕನೆಕ್ಟೆಡ್ ಇನ್ ರಿವರ್ಸ್ ಬಯಾಸ್ ಆಪರೇಟಿಂಗ್ ಇನ್ ಬ್ರೇಕ್ ಡೌನ್ ರೀಜನ್. ಈ ಒಂದು ಸರ್ಕ್ಯೂಟಲ್ಲಿ ಜೀನರ್ ಡಯೋಡ್ನ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದ್ದೀವಿ ಮತ್ತು ಅದನ್ನು ಜೀನರ್ ಬ್ರೇಕ್ ಡೌನ್ ರೀಜನ್ನಲ್ಲೇ ಆಪರೇಟ್ ಮಾಡ್ತೀವಿ. ಆ ಒಂದು ಜೀನರ್ ಡಯೋಡ್ ಬ್ರೇಕ್ ಡೌನ್ ವೋಲ್ಟೇಜ್ ಇದರಲ್ಲಿ ಬ್ರೇಕ್ ಡೌನ್ ವೋಲ್ಟೇಜ್ನ ರೀಜನಲ್ಲೇ ಆಪರೇಟ್ ಮಾಡ್ತೀವಿ. ವೆನ್ ಅನ್ರೆಗ್ಯುಲೇಟೆಡ್ ವೋಲ್ಟೇಜ್ ಇನ್ಕ್ರೀಸ್ಡ್ ಅಬೌವ್ ಬ್ರೇಕ್ ಡೌನ್ ವೋಲ್ಟೇಜ್, ದ ಡಯೋಡ್ ಜಂಕ್ಷನ್ ಬ್ರೇಕ್ ಡೌನ್ ಅಕರ್ಸ್. ಅಲ್ಲಿ ಇನ್ಪುಟ್ ಅನ್ರೆಗ್ಯುಲೇಟೆಡ್ ವೋಲ್ಟೇಜ್ ಇನ್ಕ್ರೀಸ್ ಅಪ್ ಟು ಬ್ರೇಕ್ ಡೌನ್ ವೋಲ್ಟೇಜ್. ಆ ಬ್ರೇಕ್ ಡೌನ್ ವೋಲ್ಟೇಜ್ ರೀಚ್ ಆದಾಗ, ಅಂದರೆ ಸಪೋಸ್ ಜೀನರ್ ಡಯೋಡ್ 12 ವೋಲ್ಟ್ಸು, ಆ 12 ವೋಲ್ಟ್ಸ್ ರೀಚ್ ಆದಾಗ ದ ಡಯೋಡ್ ಜಂಕ್ಷನ್ ಬ್ರೇಕ್ ಡೌನ್ ಅಕರ್ಸ್. ದ ಡಯೋಡ್ ಏನಾಗುತ್ತೆ, ಜಂಕ್ಷನ್ ಬ್ರೇಕ್ ಡೌನ್ ಆಗುತ್ತೆ. ಸಿ ವೆನ್ ಡಯೋಡ್ ಜಂಕ್ಷನ್ ಬ್ರೇಕ್ ಡೌನ್ ಅಕರ್ಸ್, ಇಫ್ ದ ಅಪ್ಲೈಡ್ ವೋಲ್ಟೇಜ್ ಇನ್ಕ್ರೀಸ್ಡ್ ಫರ್ದರ್ and the ಜೀನರ್ ಡಯೋಡ್ ಲಿಮಿಟ್ಸ್ ದ ಔಟ್ಪುಟ್ ವೋಲ್ಟೇಜ್ ಬಿಲೋ 12 ವೋಲ್ಟ್ಸ್. ಇನ್ನು ಅಪ್ಲೈಡ್ ವೋಲ್ಟೇಜ್ ಇನ್ನೂ ಇನ್ಕ್ರೀಸ್ ಮಾಡಿದಾಗ, ಜಾಸ್ತಿ ಮಾಡಿದ್ರೂ ಸಹ ಜೀನರ್ ಡಯೋಡು 12 ವೋಲ್ಟ್ಸ್ಗೆ ಲಿಮಿಟ್ ಮಾಡುತ್ತೆ. ಇಫ್ ಅಪ್ಲೈಡ್ ವೋಲ್ಟೇಜ್ ಇನ್ಕ್ರೀಸ್ ಅಪ್ ಟು 34 ವೋಲ್ಟ್ಸ್, ದ ಜೀನರ್ ಡಯೋಡ್ ಲಿಮಿಟ್ಸ್ ದ ಔಟ್ಪುಟ್ ವೋಲ್ಟೇಜ್ ಟು 12 ವೋಲ್ಟ್ಸ್ ಆ್ಯಂಡ್ ದಸ್ ಮೇಂಟೈನ್ ಔಟ್ಪುಟ್ ಕಾನ್ಸ್ಟೆಂಟ್. ಈಗ ನಾವು ಅಪ್ಲೈಡ್ ವೋಲ್ಟೇಜು 34, 35 ಇನ್ನು ಸುಟ್ಟೋಗ್ಬೋದೇ ಹೊರತು ಆ ಒಂದು ಜೀನರ್ ಡಯೋಡು ಔಟ್ಪುಟ್ ವೋಲ್ಟೇಜ್ನ 12 ವೋಲ್ಟ್ಸ್ಗೆ ಲಿಮಿಟ್ ಮಾಡುತ್ತೆ. ಸಿ ಇನ್ ದಿಸ್ ವೇ ದ ಜೀನರ್ ಡಯೋಡ್ ಮೇಂಟೈನ್ಸ್ ದ ಔಟ್ಪುಟ್ ವೋಲ್ಟೇಜ್ ವಾಟ್ ಎವರ್ ಇನ್ಪುಟ್ ವೋಲ್ಟೇಜ್ ವೇರೀಸ್. ದ ಇನ್ಪುಟ್ ವೋಲ್ಟೇಜ್ ಜಾಸ್ತಿ ಆದರೂ ಸಹ ಔಟ್ಪುಟ್ ವೋಲ್ಟೇಜ್ನ ಕಾನ್ಸ್ಟೆಂಟ್ ಮಾಡುತ್ತೆ ಯಾವೊಂದು ಜೀನರ್ ಡಯೋಡ್.
IC voltage regulator. ಈ circuit Zener diode voltage regulators are complicated, large number of components, they occupy large space and also complicated. ಹಾಗಾಗಿ ಈ ಜೀನರ್ ಡಯೋಡ್ ಸರ್ಕ್ಯೂಟ್ಸ್ ಏನು ಮಾಡ್ತವೆ, ಅದು ತುಂಬ ಕಾಂಪ್ಲಿಕೇಶನ್ ಸರ್ಕ್ಯೂಟ್. ಅದು ಒಂದು ಕಡೆ ಆಪ್ರೇಟ್ ಮಾಡೋಕ್ಕೆ ಒಂದು ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಕಾಂಪೋನೆಂಟ್ಸ್ನ ಒಂದು ಸ್ಮಾಲ್ ಇದು ಸೆಮಿ ಕಂಡಕ್ಟರ್ ವೇಪರಲ್ಲಿ ಮೌಂಟ್ ಮಾಡಿ ಮಾಡಿದಾಗ ಅದು IC ವೋಲ್ಟೇಜ್ ರೆಗ್ಯುಲೇಟರ್ ಆಗುತ್ತೆ. ನೋಡಿ, IC ವೋಲ್ಟೇಜ್ ರೆಗ್ಯುಲೇಟರ್ ಇನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. IC voltage regulator consists of number of active and passive components. ಇಂಟಿಗ್ರೇಟೆಡ್ IC ವೋಲ್ಟೇಜ್ ರೆಗ್ಯುಲೇಟರಲ್ಲಿ ಜಾಸ್ತಿ ರೆಸಿಸ್ಟರ್ಸು, ಇಂಡಕ್ಟರ್ಸು, ಕೆಪಾಸಿಟರ್ಸು ಎಲ್ಲ ಇರ್ತದೆ. ಹಾಗಾಗಿ ಈ IC ವೋಲ್ಟೇಜ್ ರೆಗ್ಯುಲೇಟರ್ ತುಂಬ ಸ್ಮಾಲ್ ಚಿಪ್ಪು. ಅದರಲ್ಲಿ ಸಾಕಷ್ಟು ಸಾವಿರಗಟ್ಟಲೆ ಟ್ರಾನ್ಸಿಸ್ಟರ್ಸ್ ಇರ್ತದೆ, ಸಾವಿರಗಟ್ಟಲೆ ಡಯೋಡ್ಸ್ ಇರ್ತದೆ, ಸಾವಿರಗಟ್ಟಲೆ ರೆಸಿಸ್ಟರ್ಸ್ ಇರ್ತದೆ. ಅವೆಲ್ಲನೂ ಒಂದು ಸ್ಮಾಲ್ ಥಿನ್ ವೇಫರಲ್ಲಿ ಮಾಡಿರ್ತಾರೆ. ಯಾಕೆ ಅಂದರೆ ಆ ಸ್ಪೇಸ್ನ ಕಡಿಮೆ ಮಾಡಬೇಕು, ಸೈಜನ್ನ ಕಡಿಮೆ ಮಾಡಬೇಕು. ಹಾಗಾಗಿ ನೋಡಿ, ಆಲ್ ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ಕೆಪಾಸಿಟರ್ಸ್, ರೆಸಿಸ್ಟರ್ಸ್ ಇಂಟಿಗ್ರೇಟೆಡ್ ಆನ್ ಸ್ಮಾಲ್ ವೇಫರ್ ಆಫ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್. ಇವೆಲ್ಲ ಕಾಂಪೋನೆಂಟ್ಸ್ನು, ಸಾವಿರಗಟ್ಟಲೆ ಕಾಂಪೋನೆಂಟ್ಸ್ನು ಒಂದು ಸಿಲಿಕಾನ್ ಕ್ರಿಸ್ಟಲ್ ಮೇಲೆ ವೇಫರ್ ಮೇಲೆ ತಯಾರು ಮಾಡಿರ್ತಾರೆ. ಯಾಕೆ ಅಂದರೆ ಇದು ರೆಡ್ಯೂಸ್ ದ ಫಿಸಿಕಲ್ ಸೈಜ್. ಆ ಒಂದು ಗಾತ್ರನ, ಆ ಒಂದು ಸರ್ಕ್ಯೂಟ್ ಗಾತ್ರನ ಇಳಿಸೋದಕ್ಕಾಗಿ ಒಂದು ಈ ಥರ IC ರೆಗ್ಯುಲೇಟರ್ಸ್ನ ತಯಾರು ಮಾಡ್ತಾರೆ. IC ವೋಲ್ಟೇಜ್ ರೆಗ್ಯುಲೇಟರಲ್ಲಿ ದೇ ಆರ್ 2 ಟೈಪ್ಸ್. IC ವೋಲ್ಟೇಜ್ ರೆಗ್ಯುಲೇಟರಲ್ಲಿ 2 ಟೈಪ್ಸು. ಒಂದು ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್, ಒಂದು ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರು, ಮತ್ತು 2 ಅಡ್ಜಸ್ಟಬಲ್ ವೋಲ್ಟೇಜ್ ರೆಗ್ಯುಲೇಟರ್ಸ್. ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ಇಟ್ಸ್ ಔಟ್ಪುಟ್ ವೋಲ್ಟೇಜ್ ರಿಮೈನ್ಸ್ ಫಿಕ್ಸ್ಡ್. 12 ವೋಲ್ಟ್ಸ್ ಅಂದರೆ 12 ವೋಲ್ಟ್ಸ್, 5 ವೋಲ್ಟ್ಸ್ ಅಂದರೆ 5 ವೋಲ್ಟ್ಸ್. ಬಟ್ ದ ಅಡ್ಜಸ್ಟಬಲ್ ವೋಲ್ಟೇಜ್ ರೆಗ್ಯುಲೇಟರ್ಸ್, ದೇರ್ ವೋಲ್ಟೇಜ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಆ ಒಂದು ಅಡ್ಜಸ್ಟಬಲ್ ವೋಲ್ಟೇಜ್ ರೆಗ್ಯುಲೇಟರ್ ಅದರ ವೋಲ್ಟೇಜ್ನ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸರ್ಟನ್ ವೋಲ್ಟೇಜ್ 12 ವೋಲ್ಟ್ಸಿಂದ 24 ವೋಲ್ಟ್ಸ್ಗೂ ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಅಡ್ಜಸ್ಟಬಲ್ ವೋಲ್ಟೇಜ್ ರೆಗ್ಯುಲೇಟರ್. IC ರೆಗ್ಯುಲೇಟರಲ್ಲಿ ಮೇಯ್ನಾಗಿ 2 ಟೈಪ್ಸು. ಒಂದು ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರು, ಇನ್ನೊಂದು ಅಡ್ಜಸ್ಟಬಲ್ ವೋಲ್ಟೇಜ್ ರೆಗ್ಯುಲೇಟರ್ಸ್. Here we can see voltage regulators, different types of LM ಸೀರೀಸು ಮತ್ತು ಪವರ್ ವೋಲ್ಟೇಜ್ ರೆಗ್ಯುಲೇಟರ್ಸ್, ಡಿಫ್ರೆಂಟ್ ಟೈಪ್ಸು. we can see here 7-8 ಸೀರೀಸು, 7-9 ಸೀರೀಸು. ಇವೆಲ್ಲನೂ ಇಲ್ಲಿ IC ವೋಲ್ಟೇಜ್ ರೆಗ್ಯುಲೇಟರಲ್ಲಿ ನಾವು ಕೆಲವೊಂದು ರೆಗ್ಯುಲೇಟೆಡ್ ICಸ್ನ ನೋಡ್ಬೋದು. ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್ಸ್. ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್ಸ್, ಇಟ್ಸ್ ಔಟ್ಪುಟ್ ವೋಲ್ಟೇಜ್ ರಿಮೈನ್ಸ್ ಫಿಕ್ಸ್ಡ್. ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರಲ್ಲಿ ಔಟ್ಪುಟ್ ವೋಲ್ಟೇಜ್ ಫಿಕ್ಸ್ ಆಗಿರ್ತದೆ, ಯಾವುದನ್ನು ಚೇಂಜ್ ಮಾಡೋಕ್ಕೆಲ್ಲ. 12 ವೋಲ್ಟ್ಸ್ ಅಂದರೆ 12 ವೋಲ್ಟ್ಸ್ ಔಟ್ಪುಟ್, 5 ವೋಲ್ಟ್ಸ್ ಅಂದರೆ 5 ವೋಲ್ಟ್ಸ್ ಔಟ್ಪುಟ್, 24 ವೋಲ್ಟ್ಸ್ ಅಂದರೆ 24 ವೋಲ್ಟ್ಸ್ ಔಟ್ಪುಟ್. ಹಾಗೆ ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್ಸಲ್ಲಿ ಇಟ್ಸ್ ಔಟ್ಪುಟ್ ವೋಲ್ಟೇಜ್ ರಿಮೈನ್ಸ್ ಫಿಕ್ಸ್ಡ್. These voltage regulators consists of 3 terminals and 2 extra capacitors are used. ಈ ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರಲ್ಲಿ 3 ಟರ್ಮಿನಲ್ಸ್ ಇದೆ, 3 ಪಿನ್ಸ್ ಇರ್ತದೆ. ಪಿನ್ ನಂಬರ್ 1, 2, 3 ಅಂತ. ಹಾಗಾಗಿ ಪಿನ್ ನಂಬರ್ 1 ಈಸ್ ಇನ್ಪುಟ್ಟು, ಪಿನ್ ನಂಬರ್ 2 ಈಸ್ ಕಾಮನ್ ಟರ್ಮಿನಲ್, ಪಿನ್ ನಂಬರ್ 3 ಈಸ್ ಔಟ್ಪುಟ್ ಟರ್ಮಿನಲ್. ಅಂದರೆ ಪಿನ್ ನಂಬರ್ 1 ಇನ್ಪುಟ್ ಸಿಗ್ನಲ್ ಪಿನ್ ನಂಬರ್ 1ಗೆ ಕೊಡೋದು, ಪಿನ್ ನಂಬರ್ 2ನಲ್ಲಿ ಕಾಮನ್ ಇನ್ಪುಟ್ಗೂ ಮತ್ತು ಔಟ್ಪುಟ್ಗೂ ಕಾಮನ್ ಆಗಿರ್ತದೆ. ಪಿನ್ ನಂಬರ್ 3ನಿಂದ ಔಟ್ಪುಟ್ ತಗೊಂತೀವಿ. ಅದ್ರ ಜೊತೆಗೆ ಇನ್ಪುಟಲ್ಲೊಂದು ಕೆಪಾಸಿಟರು, ಔಟ್ಪುಟಲ್ಲೊಂದು ಕೆಪಾಸಿಟರ್ನು ಸಹ ಈ ಒಂದು ಫಿಕ್ಸ್ಡ್ ಕೆಪಾಸಿಟರ್ಸಲ್ಲಿ ಯೂಸ್ ಮಾಡ್ತೀವಿ. ದಿ ಫಿಕ್ಸ್ಡ್ ಕೆಪಾಸಿಟರ್ ವೋಲ್ಟೇಜ್ ದಿ ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರ್ಸ್
are available 5 volts, 9 volts, 12 volts and 24 volts. ಈ ಫಿಕ್ಸ್ಡ್ ವೋಲ್ಟೇಜ್ ರೆಗ್ಯುಲೇಟರಲ್ಲಿ 5 ವೋಲ್ಟ್ಸ್ ಬರ್ತದೆ, 9 ವೋಲ್ಟ್ಸ್ ಬರ್ತದೆ, 12 ವೋಲ್ಟ್ಸ್ ಬರ್ತದೆ, 24 ವೋಲ್ಟ್ಸ್ ಬರ್ತದೆ. ಹೀಗಾಗಿ ಡಿಫರೆಂಟ್ ವೋಲ್ಟೇಜಸ್ ಅಪ್ ಟು 5, 9, 12, 24 ವೋಲ್ಟ್ಸ್ ಹೀಗೆ ವೋಲ್ಟೇಜ್ ರೆಗ್ಯುಲೇಟರ್ಸಲ್ಲಿ ಒಂದು ಫಿಕ್ಸ್ಡ್ ರೆಗ್ಯುಲೇಟರ್ಸ್ ಬರ್ತದೆ. ಮ್ಯಾಕ್ಸಿಮಮ್ ಕರೆಂಟ್ ರೇಟಿಂಗ್ ಆಫ್ 1000 ಮಿಲಿ ಆಂಪ್ಸ್ ಟು ಮೋರ್ ದ್ಯಾನ್ 3 ಆಂಪ್ಸ್. ಮತ್ತು ಇದರ ಕರೆಂಟ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ 100 ಮಿಲಿ ಆಂಪ್ಸಿಂದ 3 ಆಂಪ್ಸ್ ಆ್ಯಂಡ್ ಎಬೋವ್ವರೆಗೂ ಈ ಒಂದು ಕರೆಂಟ್ ರೇಟಿಂಗ್ನ ಹ್ಯಾಂಡಲ್ ಮಾಡ್ತವೆ ಈ ಒಂದು ರೆಗ್ಯುಲೇಟೆಡ್ ಐಸಿಸ್. ಸ್ಪೆಸಿಫಿಕೇಷನ್, ಇಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಇದೆ. ದ 3 ಟರ್ಮಿನಲ್ ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ಸ್ ಆರ್ LMXX ಬಾರ್ X ಸೀರೀಸ್. LMXX ಅಂತ ಒಂದು ಸೀರೀಸು, ಇದು ಅಮೇರಿಕಾ ಕಂಪನಿದು RCA ರೇಡಿಯೋ ಕಮ್ಯುನಿಕೇಷನ್ ಅಮೇರಿಕಾ, ಇದು ಆ ಥರ ಅಮೇರಿಕನ್ ಕಂಪ್ನಿದು LM3XX ಸೀರೀಸು. ಅದರಲ್ಲಿ LM320/5 LM ಅನ್ನೋದು ಒಂದು ಮ್ಯಾನುಫ್ಯಾಕ್ಚರ್ ನೇಮ್ ಹೇಳ್ತದೆ. 320 ಅನ್ನೋದು ಅದೊಂದು ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ, ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಮತ್ತು ಆ 5 ಏನು ಹೇಳುತ್ತೆ ಅಂದರೆ ಔಟ್ಪುಟ್ ವೋಲ್ಟೇಜ್ನ ತಿಳಿಸುತ್ತೆ, -5 ವೋಲ್ಟ್ಸ್. ಮತ್ತು ಅದೇ ಥರ LM320/24 ಅದು ಸಹ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್, -24 ಅಂದರೆ -24 ವೋಲ್ಟ್ಸ್ ವೋಲ್ಟೇಜ್ ರೆಗ್ಯುಲೇಟರ್. ಮತ್ತು 78 ಸೀರೀಸ್ 78XX ಆ್ಯಂಡ್ 79XX. 78XX ಅಲ್ಲಿ 7805. 78 ಅನ್ನೋದು ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್, 05 ವೋಲ್ಟ್ಸ್. ಅಂದರೆ ಆ 05 ಏನು ಹೇಳುತ್ತೆ, ಫಸ್ಟ್ 2 ಡಿಜಿಟ್ಸು ಆ ಒಂದು ರೆಗ್ಯುಲೇಟರ್ ಟೈಪ್ನ ಹೇಳುತ್ತೆ. ನೆಗೆಟಿವ್ ವೋಲ್ಟೇಜ್ ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. 78 ಬಂದರೆ ಅದು ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಮತ್ತು ಆ ಪಕ್ಕದಲ್ಲಿ 2 ಡಿಜಿಟ್ಸ್ ಅದು ವೋಲ್ಟೇಜ್ನ ಇಂಡಿಕೇಟ್ ಔಟ್ಪುಟ್ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. 05 ಅಂದರೆ 5 ವೋಲ್ಟ್ಸ್ ಔಟ್ಪುಟ್ಟು, +5 ವೋಲ್ಟ್ಸ್ ಔಟ್ಪುಟ್ಟು. 7812 ಅನ್ನೋದು 78 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಆ 12 ಏನು ಹೇಳುತ್ತೆ, ಔಟ್ಪುಟ್ ವೋಲ್ಟೇಜ್ +12 ವೋಲ್ಟ್ಸ್ ಔಟ್ಪುಟ್ ವೋಲ್ಟೇಜ್. ಅದೇ ಥರ 7905 ಅನ್ನೋದು ನೆಗೆಟಿವ್ನ ಇಂಡಿಕೇಟ್ ಮಾಡಿ. 79 ಅಂದರೆ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್, ಅದರ ಔಟ್ಪುಟ್ ವೋಲ್ಟೇಜ್ ಎಷ್ಟು, -5 ವೋಲ್ಟ್ಸ್. ಆ 2 ಡಿಜಿಟ್ಸು 5 ವೋಲ್ಟ್ಸ್ ಅಂತ. 7912ನಲ್ಲಿ 79 ಇಂಡಿಕೇಟ್ಸ್ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್, ಅದರಲ್ಲಿ 12 ಇಂಡಿಕೇಟ್ಸ್ ಔಟ್ಪುಟ್ ವೋಲ್ಟೇಜ್ 12 ವೋಲ್ಟ್ಸ್, -12 ವೋಲ್ಟ್ಸ್ ಔಟ್ಪುಟ್ ವೋಲ್ಟೇಜ್. ಹೀಗೆ ಈ ಒಂದು ವೋಲ್ಟೇಜ್ ರೆಗ್ಯುಲೇಟರ್ಸ್ನ IC ಪಿನ್ 3 ಪಿನ್ ಐಸಿಸ್ಸು ಇವನ್ನು ಮ್ಯಾನುಫ್ಯಾಕ್ಚರರು ಆ ಥರ ಡಿಸೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಮುಂದಿನ ತರಗತಿಗಳಲ್ಲಿ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿಗೆ ಒಂದು ವಿಡಿಯೋ ಇದೆ, ವಿಡಿಯೋನ ವಾಚ್ ಮಾಡಿ. The components will burn out and even explode. To stop this, we need one of these, a voltage regulator. And I'm going to show you how it works, how to design one, and even turn it into a fully working, professional-looking printed circuit board to use as a power supply and even charge a phone with it. You can even download a copy of my circuit board too. Links in the video description down below for that. The purpose of a voltage regulator is to keep a constant output voltage even when the input voltage changes. Why is that important? Because the electronic components are only rated to handle a certain voltage. Take this LED for example. If we connect it to a 9-volt battery, it will instantly be destroyed forever. That's because of this thin wire inside the LED. Looking under a microscope, we can see the voltage pushed too many electrons through the wire, which caused it to burn out. To protect the LED, we need a resistor. This will reduce the current.
This is only a 10 ohm resistor which is connected to my variable DC power supply. When we apply a small voltage, we see the LED is fine. But as we increase this, the resistor bursts into flames and the LED will be destroyed. So, using a resistor works well, but the voltage must remain fairly constant. We therefore need a way to ensure a constant output voltage even when the input voltage is varied. Let's say we want to maintain a constant 5-volt DC supply and enough current to charge a simple cheap phone. We want to be able to connect this to multiple voltage sources, such as 9 volts or maybe 12-volt batteries. To achieve that, we need to use an integrated circuit component. There are lots to choose from, which can all work in different voltages, but from a bit of research, I found this one, the LM7805. This can maintain a constant 5-volt DC output and up to 1.5 amps of current. This component can be connected to any DC supply voltage between 7 and 35 volts, so it's perfect for our needs. It has 3 pins. Pin 1 is the input for unregulated voltage, pin 2 is the ground pin, and pin 3 is the regulated 5-volt output. The manufacturer recommends a capacitor on the input and the output. It notes that the input capacitor is required if the regulator is far away from the power supply filter. We are going to be using some long wires to connect the battery, so we will use the recommended 0.22 microfarad capacitor. This is an electrolytic type capacitor. We can use a slightly larger capacity version, but we don't want to use a smaller one. The capacitor is going to help smooth out interruptions to the supply and also low frequency distortions. In this simple example, you can see the LED turns off instantly when the power is interrupted. But if I place a capacitor in parallel with the LED will remain on because now the capacitor is discharging and powering the LED. So the LED is almost unaffected by the interruptions. We're going to add another capacitor in parallel on the input side. This is a bypass capacitor. This is placed very close to the regulator input pin. This will be a small ceramic capacitor, which is typically 0.1 microfarads. The purpose of this capacitor is to filter out the noise and high frequency distortions from the power supply, as we might not always get a perfectly flat DC supply. We will also add another 0.1 microfarad bypass capacitor on the output side, as well as a 10 microfarad electrolytic capacitor. This is just a typical value used for this purpose. We could use a slightly higher capacity version if we wanted to, but this will work fine. These are going to help ensure we have a clean output on our connected circuit. We will also add a protection diode on the input side. This will help protect the circuit if we connect the power supply the wrong way. To show how it works, if I connect this incandescent lamp to a power supply, it will illuminate. I can reverse the leads, they will also illuminate. If I place a diode on the red wire and connect this to the positive, it will again illuminate. But now, when I reverse the leads, the diode blocks the current and the lamp remains off. So we can use this to protect the circuit. We can use a rectifier diode or a Schottky diode. Here you can see I have placed 2 LEDs. Assignment. Briefly explain simple voltage regulator. ಸಿಂಪಲ್ ಜೀನರ್ ಡಯೋಡ್ ವೋಲ್ಟೇಜ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ಸ್. ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ಸು ಮತ್ತು ಅದರ ಟೈಪ್ಸು, ಹೇಗೆ ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಬರೀರಿ. ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ ಸ್ಪೆಸಿಫಿಕೇಷನ್ಸ್, ಆ ಒಂದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ತಿಳ್ಕೊಳ್ಳಿ ಮತ್ತು ಅದನ್ನು ಒಂದು ಐ ಸಿ ರೆಗ್ಯುಲೇಟರ್ಸ್ ಬಗ್ಗೆ ಒಂದು ನೋಟು ಬರೀರಿ.
ಥ್ಯಾಂಕ್ ಯು ವೆರಿ ಮಚ್.